ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅನ್ನನಾಳ ಕರಳು ಗುದದ್ವಾರವಿಲ್ಲದೆ ಹುಟ್ಟಿದ ಮಗುವಿಗೆ ಸತತ 8 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ. ಮಾಮೂಲಿನಂತಾದ ಮಗು ಕಂಡು ಪಾಲಕರು ಹರ್ಷ. ಜೀವನಾಸ್ಪತ್ರೆಯಿಂದ ಯಶಸ್ವಿ ಆಪರೇಷನ್. ಚಿಕ್ಕಬಳ್ಳಾಪುರದಲ್ಲಿ 400 ರೌಡಿ ಶೀಟರ್ಗಳ ಪೆರೇಡ್. ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡುವ ಖಡಕ್ ವಾರ್ನಿಂಗ್ ಕೊಟ್ಟ ಎಸ್ಪಿ ಕುಶಾಲ್ ಚೌಕ್ಸೆ. ಉಪಲೋಕಾಯುಕ್ತರ ದಿಢೀರ್ ಭೇಟಿ ವೇಳೆ ಸರ್ಕಾರಿ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿಗಳ ವಿತರಣೆ ಕಂಡು ಕೆಂಡಾಮಂಡಲ. ಹೈವೇ ವಿಸ್ತರಣೆ ಮಾಡಿ ಆದ್ರೆ ದಲಿತರ ಮನೆಗಳ ತಂಟಿಗೆ ಬಂದ್ರೆ ಹುಷಾರ್. ಕೇಂದ್ರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ಪ್ರತಿಭಟನೆ. ಎಚ್ಚರಿಕೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ವಾರ್ತೆಗಳ ವಿವರ. ಅವಧಿ ಪೂರ್ವ ಹಾಗೂ ಕಡಿಮೆ ತೂಕದ ಮಗುವೊಂದು ಅನ್ನನಾಳ ಕರಳು ಮತ್ತು ಗುದದ್ವಾರವೇ ಇಲ್ಲದೆ ಜನಿಸಿತ್ತು. ಮಗುವಿನ ಸ್ಥಿತಿ ಕಂಡ ದಂಪತಿ ಆ ಮಗುವೇ ಬೇಡ, ಅದು ಉಳಿದ್ರೂ ಜೀವದಿಂದ ಇರೋದಿಲ್ಲ ಎಂದು ಕೈ ಚೆಲ್ಲಿದ ದಂಪತಿಗಳ ಪಾಲಿಗೆ ಅದೇ ಮುದ್ದಾದ ಮಗುವನ್ನ ಮಡಿಲು ಸೇರುವಂತೆ ಮಾಡಿದ ಆ ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿಯಾಗಿದೆ. ಭೂಲೋಕಕ್ಕೆ ಕಾಲಿಟ್ಟ 2 ಗಂಟೆಗಳಲ್ಲಿ ಉಸಿರು ಬಿಡುವ ಹಂತದಲ್ಲಿದ್ದ ನವಜಾತ ಶಿಶುವಿಗೆ ಸತತ 8 ಗಂಟೆಗಳ ನಿರಂತರ ಶಸ್ತ್ರಚಿಕಿತ್ಸೆಯಿಂದ ಮರುಜೀವ ನೀಡಿದ ಆ ವೈದ್ಯರು ಯಾರು, ಯಾವ ಆಸ್ಪತ್ರೆ ಅಂತೀರಾ? ಈ ವರದಿ ನೋಡಿ. ವೈದ್ಯೋ ನಾರಾಯಣ ಹರಿ ಅಂದ್ರೆ ವೈದ್ಯರು ದೇವರಿಗೆ ಸಮಾನ ಎಂದು ಕರೆಯುತ್ತಾರೆ. ಅಂತಹ ದೇವರುಗಳಿಗೆ ಸವಾಲಾಗಿ ಒಂದು ಮಗು ಹುಟ್ಟಿತ್ತು. ಅವಧಿ ಪೂರ್ವ ಹಾಗೂ ತೂಕವು ಅತಿ ಕಡಿಮೆ ಗಾತ್ರದಲ್ಲಿ ಜನಿಸಿದ ಮಗುವಿಗೆ ಅನ್ನನಾಳ ಕರಳು ಸಂಪರ್ಕ ಮತ್ತು ಗುದದ್ವಾರವೇ ಇರಲಿಲ್ಲ. ಇದನ್ನ ಗಮನಿಸಿದ ವೈದ್ಯರು 1 ನಿಮಿಷ ಶಾಕ್ ಆಗಿದ್ರು. 2 ಗಂಟೆಗಳ ಒಳಗೆ ತೀರ್ಮಾನ ತೆಗೆದುಕೊಂಡು 8 ಗಂಟೆಗಳ ಕಾಲ ನಿರಂತರವಾಗಿ ಶಸ್ತ್ರಚಿಕಿತ್ಸೆ ನಡೆಸಿದ ಪರಿಣಾಮ ಮಗುವಿಗೆ ಮರುಜೀವ ನೀಡಿ ಇತಿಹಾಸ ಸೃಷ್ಟಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಜೀವನ ಆಸ್ಪತ್ರೆಯಲ್ಲಿ ನಡೆದಿದೆ. ಜಿಲ್ಲೆಯ ಗುಡಿಬಂಡೆ ತಾಲೂಕು ನಾರಾಯಣಸ್ವಾಮಿ ಹಾಗೂ ನವ್ಯಶ್ರೀ ದಂಪತಿಗೆ ಸೇರಿದ ಹೆಣ್ಣು ಮಗು ಇದಾಗಿದ್ದು, ಕಳೆದ ಜನವರಿ ತಿಂಗಳಲ್ಲಿ ಜೀವನ ಆಸ್ಪತ್ರೆಯಲ್ಲಿ ಜನಿಸಿದ ಮಗುವಿಗೆ ಈ ಗಂಭೀರ ಸಮಸ್ಯೆ ಕಾಣಿಸಿಕೊಂಡಿತ್ತು. ಆ ಮಗು ಉಳಿಯುವುದು ಸಾಧ್ಯವಿರಲಿಲ್ಲ. ಆ ಮಾತನ್ನ ಕೇಳಿದ ದಂಪತಿಗಳು ಸ್ಥಳದಲ್ಲಿಯೇ ಕುಸಿದು ಹೋಗಿದ್ರು. ಕೂಡಲೇ ಆಪರೇಷನ್ ಮಾಡಿದ್ರೆ ಮಾತ್ರ ಮಗು ಜೀವ ಉಳಿಯುತ್ತೆ ಎಂದು ದಂಪತಿಗಳನ್ನ ಕೂರಿಸಿಕೊಂಡು ಚರ್ಚೆ ಮಾಡಿ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆಗೆ ಒಪ್ಪಿಸಿದ್ರು. ಅವರು ಒಪ್ಪಿಕೊಳ್ಳಲಿಲ್ಲ. ಅದು ಉಳಿದರೂ ಮುಂದೆ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತೆ ಎಂದು ಅನುಮಾನ ವ್ಯಕ್ತಪಡಿಸಿದ್ರು. ಕೊನೆಗೆ ಒಪ್ಪಿಗೆ ನೀಡಿದ್ರು. ಕೂಡಲೇ ಆಕ್ಟಿವ್ ಆದ ಡಾಕ್ಟರ್ ಶೇಷಾದ್ರಿ, ಡಾಕ್ಟರ್ ಅಮೃತ್, ಡಾಕ್ಟರ್ ಶಿವಕುಮಾರ್ ಹಾಗೂ ಡಾಕ್ಟರ್ ಶ್ರೀಕಾಂತ್ ರೆಡ್ಡಿ ತಂಡಕ್ಕೆ ಡಾಕ್ಟರ್ ಐಎಸ್ ರಾವ್ ಮತ್ತು ಡಾಕ್ಟರ್ ರಾಜಲಕ್ಷ್ಮಿಯವರ ನಿರಂತರ ಬೆಂಬಲದಿಂದ ಸತತ 8 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಆಪರೇಷನ್ ಸಕ್ಸಸ್ ಮಾಡಿದ್ದರು. 1 ತಿಂಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದ ಆ ಮಗು ಈಗ ಮಾಮೂಲಿ ಮಗುವಿನಂತೆ ದೈನಂದಿನ ಚಟುವಟಿಕೆಗಳಿಂದ ಆರೋಗ್ಯ ಸುಧಾರಿಸಿಕೊಂಡಿದೆ. ಗರ್ಭಿಣಿ ಹೆರಿಗೆ ನೋವು ಅಂತ ನಮ್ಮ ಆಸ್ಪತ್ರೆಗೆ ಬಂದಾಗ ಹೈಡ್ರಾಮ್ನಿಯಸ್ ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಯಿತು. ಹೆರಿಗೆ ನೋವು ಶುರುವಾಗಿ ಕೆಲವೇ ಗಂಟೆಗಳಲ್ಲಿ ಆಕೆಗೆ ಹೆರಿಗೆ ಆಯಿತು. ಮಗು ಕೇವಲ 1.5 kg ಇತ್ತು. ಮಗುವಿನಲ್ಲಿ ಮಲ್ಟಿಪಲ್ ಅನಾಮಲೀಸ್ ಇತ್ತು. ಅಂದರೆ ಒಂದು ಟ್ರೇಕಿಯೋಎಸೋಫೇಜಿಯಲ್ ಫಿಸ್ಟುಲಾ ಅಂತ ನಾವು ಹೇಳ್ತೀವಿ. ಅಂದರೆ ಅನ್ನನಾಳ ಮತ್ತು ಶ್ವಾಸನಾಳದ ಎರಡರ ಮಧ್ಯೆ ಒಂದು ಕನೆಕ್ಷನ್ ಇರುವಂಥದ್ದು. ಮತ್ತು ಇಂಟೆಸ್ಟೈನಲ್ಲಿ ಅಂದರೆ ಸಣ್ಣ ಕರುಳಿನಲ್ಲಿ ಅಟ್ರೆಸಿಯಾ ಅಂದರೆ ಅದು ಓಪನ್ನೇ ಆಗಿರೋದಿಲ್ಲ, ಆ ಥರ 2-3 ಕಡೆ ಇತ್ತು. ಮತ್ತು ಗುದದ್ವಾರ ಸಂಪೂರ್ಣ ಕ್ಲೋಸ್ ಆಗಿತ್ತು. ಅಂದರೆ ಮಲ್ಟಿಪಲ್ GI ಟ್ರ್ಯಾಕ್ಟು ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ಟ್ನ ಅನಾಮಲೀಸ್ ಇತ್ತು. ಮಗು ತೂಕ ಕೇವಲ 1.5 kg ಇತ್ತು. ನಾವು ಮಗುವನ್ನು ICU ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾಯಿತ್ತು. ಈಗ ಮಗು ಬದುಕುಳಿಬೇಕಾದ್ರೆ ಒಂದು ನಾರ್ಮಲ್ ಒಬ್ಬ ಮನುಷ್ಯನಾಗಿ ಆತ ಒಂದು ಜೀವನವನ್ನು ಸಾಗಿಸ್ಬೇಕಾದ್ರೆ ಮಗುವಿಗೆ ತಕ್ಷಣವೇ ಮೇಜರ್ ಸರ್ಜರಿ ಅವಶ್ಯಕತೆ ಇತ್ತು. ನಮ್ಮ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಂಜಿನಿಯರಿಂಗ್ ಆದವರು ಕಪಲ್ಲು. ಅವ್ರ ಹತ್ರ ನಾವು ಮಾತಾಡಿ ಅವ್ರನ್ನ ಒಪ್ಪಿಸಿ ಅವರು ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸರ್ಜರಿಗೆ ಒಪ್ಪಿ ಕೆಲವೇ ದಿವಸಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮೇಜರ್ ಸರ್ಜರಿನ ನಮ್ಮ ಆಸ್ಪತ್ರೆಯಲ್ಲಿ ಕೈಗೊಂಡ್ವಿ. ಇನ್ನು ನಮ್ಮ ಮಗು ನಮ್ಮದಲ್ಲ, ಅದನ್ನ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದ ನಮಗೆ ಧೈರ್ಯ ತುಂಬಿ ಶಸ್ತ್ರಚಿಕಿತ್ಸೆ ನಡೆಸಿ 15 ದಿನಗಳ ಕಾಲ ಮಗುವಿನ ಮುಖವೇ ತೋರಿಸದೆ ಜೀವನ್ ಆಸ್ಪತ್ರೆ ವೈದ್ಯರ ತಂಡದ ಜೊತೆಗೆ ಇಲ್ಲಿನ ಶುಶ್ರೂಷಕಿಯರಿಗೆ ನಾವು ಆಭಾರಿಯಾಗಿದ್ದೇವೆ.
ಇವರೆಲ್ಲರ ಸತತ ಪ್ರಯತ್ನದಿಂದ ನಮ್ಮ ಪ್ರೀತಿಯ ಮಗು ನಮಗೆ ದಕ್ಕಿದೆ. ಮತ್ತೊಮ್ಮೆ ಜೀವನ್ ಆಸ್ಪತ್ರೆ ವೈದ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಎಂದು ತಾಯಿ ನವ್ಯಶ್ರೀ ಸಂತಸ ವ್ಯಕ್ತಪಡಿಸಿದ್ದಾರೆ. ಡೆಲಿವರಿ ಪ್ರೀ ಮೆಚ್ಯೂರ್ ಬೇಬಿ ಸರ್, 8 ಮಂತ್ಸಲ್ಲೇ ಡೆಲಿವರಿ ಆಗಿಬಿಟ್ಟ. ಅವರು ಅವಾಗ ಬದುಕೋದೇ ಕಷ್ಟ ಅಂದರು. 1 ಡೇ ಕೂಡ ಅವ್ನು ಸರ್ವೈವ್ ಆಗಿಲ್ಲ. ಬಟ್ ಒಂದು ಟ್ರೈ ಮಾಡೋಣ, ಮತ್ತೆ ಲೈಫ್ ಲಾಂಗ್ ರಿಗ್ರೆಟ್ ಆಗಬಾರ್ದಲ್ಲ, ಅಯ್ಯೋ ಅವಾಗ ಏನೇನು ಟ್ರೈ ಮಾಡಿದರೆ ಬದುಕ್ಬೋದು ಅಂತ ರೆಡ್ಡಿ ಸರು, ಸಾಯಿರಾಮ್ ಸರು ಮತ್ತು ನಾಗರಾಜ್ ಸರ್ ಇವರೆಲ್ಲ, ರಾವ್ ಸರ್ ಎಲ್ಲ ಟ್ರೈ ಮಾಡಿಸಿದ್ರು. ಬಟ್ 15 ಡೇಸ್ ಆಮೇಲೂ ಇವ್ನು ತುಂಬ ಸಫರ್ ಆದ ಸರ್. ರಿಕವರಿ ಆಗೋದು ಸ್ಲೋ ಅಂತ ಹೇಳಿದ್ರು. ಬಟ್ ಇವಾಗ ಚೆನ್ನಾಗಾಗಿದ್ದಾನೆ. ಆಪ್ರೇಷನ್ ಎಲ್ಲ ಸಕ್ಸಸ್ ಆಗಿದೆ. ಇವಾಗ ಸ್ವಲ್ಪ ಅದೇ ವೆಯ್ಟ್ ಗೈನ್ ಆಗೋಕ್ಕೆ ಇದು ತೊಗೊತಿದ್ದಾನೆ. ಸೊ ಫೈನಲ್ಗೆ ಅವ್ರು ಬಂದು ಒಂದು ಸ್ಟೇಜ್ಗೆ 15 ಡೇಸ್ ಆದಮೇಲೆ ಇವಾಗ ನಿಮ್ಮ ಬೇಬಿ 90 to 100% ಫುಲ್ ಸೇಫ್ ಆಗಿದೆ ಬೇಬಿ. ಸೊ ಸ್ವಲ್ಪ ಇನ್ಫೆಕ್ಷನ್ ಇದೆ ಅಷ್ಟೇ, ಬೇಬಿ ಫುಲ್ ರಿಕವರ್ ಆಗ್ತದೆ ಅಂತ ಹೇಳಿದ್ರು. ಅವಾಗ ನಮಗೂ ಸಂತೋಷ ಆಯಿತು. ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ. 15 ಡೇಸ್ ರಜೆ ಆದಮೇಲೆ ಅವರೇ ಫುಲ್ NICU ಅಲ್ಲಿ, ನಾವು ಹತ್ರ ಹೋಗಂಗಿರಲಿಲ್ಲ, ಆಚೆ ಬೇಬಿಗೆ ಮಿಲ್ಕ್ ಏನು ಕೊಡೋಂಗಿರಲಿಲ್ಲ, ಎಲ್ಲ ಅವರೇ ನೋಡ್ಕೊಂಡು ಸ್ಟಾಫ್ ಎಲ್ಲ. ಸೊ ರೆಗ್ಯುಲರ್ ಚೆಕಪ್ಸ್ ಎಲ್ಲ ಅವರೇ ನೋಡ್ಕೊತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲೇ ಇದೊಂದು ಮೊದಲ ಪ್ರಯತ್ನ ನಡೆಸಿ ಇಡೀ ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಮಗುವಿನ ಪ್ರಾಣಕ್ಕೆ ಮರುಜೀವ ನೀಡಿ ಇತಿಹಾಸ ಸೃಷ್ಟಿಸಿದ್ದು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ಇಂತಹ ಕ್ರಿಟಿಕಲ್ ಘಟನೆಯೊಂದನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ವಿಗೊಳಿಸಿದ ಜೀವನ್ ಆಸ್ಪತ್ರೆ ಸಾಧನೆಗೆ ಸೈ ಎನ್ನಲೇಬೇಕು ಅಲ್ವೇ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇವರೆಲ್ಲ ಪುಡಿ ರೌಡಿಗಳು. ಹವಾ ಸೃಷ್ಟಿಸಿಕೊಳ್ಳಲು ಅಪರಾಧ ಮಾಡಿದ ಕೆಲವರಿದ್ರೆ, ಇನ್ನು ಕೆಲವರು ಕೊಲೆ, ಸುಲಿಗೆ ಸೇರಿದಂತೆ ಕ್ರೌರ್ಯ ಎಸಗಿದವರು ಎಂದು ಬೆಳ್ಳಂಬೆಳಗ್ಗೆ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ರೌಡಿಗಳ ಪೆರೇಡ್ ನಡೆಯಿತು. ತಲೆ ಬಾಗಿಸಿಕೊಂಡು ಕೈ ಕಟ್ಟಿಕೊಂಡಿದ್ದ ರೌಡಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ, ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡ್ತೇವೆ, ಇನ್ನಾದ್ರೂ ಮರ್ಯಾದೆಯಾಗಿ ಬಾಳಿ ಎಂದು ವಾರ್ನಿಂಗ್ ನೀಡಿದ್ರು. ಈ ಕುರಿತು ಒಂದು ವರದಿ. ವೈರಲ್ ತರ ಅದೇ ತರ ಮಾಡಬೇಕು. ಅದೇ ರಿಕ್ವೆಸ್ಟ್ ನಾನು ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಪರಾಧ ಸಂಖ್ಯೆಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಿವೆ. ಕಳೆದ ಕೆಲ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ರೌಡಿ ಶೀಟರ್ಗಳ ಪಟ್ಟಿಯೂ ಕೂಡ ಬೆಳೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪಟ್ಟಿ ಇದ್ದು, ಅವರೆಲ್ಲರನ್ನ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೈದಾನದಲ್ಲಿ ಪೆರೇಡ್ ಮಾಡಿಸಲಾಯಿತು. ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು, ಸೈಬರ್ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಮುಂದಾಗಿರುವ ಜಿಲ್ಲಾ ಪೊಲೀಸರು ಇಂದು ಬೆಳ್ಳಂಬೆಳಗ್ಗೆ ಎಲ್ಲ ತಾಲೂಕುಗಳಿಂದ ರೌಡಿ ಶೀಟರ್ಗಳನ್ನು ಕರೆಸಿಕೊಂಡು ಪೆರೇಡ್ ಮಾಡಿ ಒಬ್ಬೊಬ್ಬ ರೌಡಿಗಳ ಬಗ್ಗೆಯೂ ಮಾಹಿತಿ ಪಡೆದ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ, ಇನ್ನು ಮುಂದೆ ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡ್ತೇವೆ, ಅಷ್ಟೇ ಅಲ್ಲ ಕಾನೂನು ಕ್ರಮ ಮತ್ತಷ್ಟು ಕಠಿಣವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಅವರು, ಕಾರಣಾಂತರಗಳಿಂದ ರೌಡಿ ಶೀಟರ್ ಆಗಿದ್ದೀರಿ, ನಿಮ್ಮ ಕ್ಯಾರೆಕ್ಟರ್ ಬದಲಾಯಿಸಿಕೊಳ್ಳಿ, ನಿಮ್ಮ ಕೆಲಸವನ್ನ ನೀವು ಮಾಡಿ, ಇನ್ನು ಏನಾದರೂ ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡುವ ಎಚ್ಚರಿಕೆ ನೀಡಿದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಜಿಲ್ಲೆಯಾದ್ಯಂತ 400ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪಟ್ಟಿ ಇದೆ. ಇವರ ಪೈಕಿ 280 ಜನ ಮಾತ್ರ ಆಕ್ಟಿವ್ ಆಗಿದ್ದು, ಉಳಿದವರು ತಮ್ಮ ಚಟುವಟಿಕೆಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಹಾಗೆ ಬದಲಾದ 70 ಜನ ರೌಡಿ ಶೀಟರ್ಗಳನ್ನು ರೌಡಿ ಪಟ್ಟಿಯಿಂದ ಕೈಬಿಡಲಾಗಿದೆ. ಈಗಲೂ ಬದಲಾದವರನ್ನ ರೌಡಿ ಶೀಟರ್ಗಳಿಂದ ಕೈಬಿಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ SP ಆಫೀಸಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ. ಎಲ್ಲ ಆಲ್ ಓವರ್ ದ ಡಿಸ್ಟ್ರಿಕ್ಸ್ ಯಾವ ಸ್ಟೇಷನ್ಸಲ್ಲಿ ಆ್ಯಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ, ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗೇರ ನಡ್ತಾ ಇದೆ, ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ, ಅವ್ರಿಗೆ ಎಲ್ಲರಿಗೆ ಕರೆದಿದ್ದೀವಿ, ಅವರೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟರ್ಸ್ ಇದ್ದಾರೆ, ತೋ ಫಸ್ಟು ಅವ್ರದ್ದು ಏನು ಮೂಮೆಂಟ್ ವಗೇರ ಇದೆ ಅದನ್ನು ಸ್ವಲ್ಪ ಅಟೆಂಟಿವ್ ಆಗಿ ಸರಿಯಾಗಿ ಥರ ನೋಡಬೇಕು. ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಕಿ ನೆಕ್ಸ್ಟ್ ಟೈಮಿಂದ ಈ ಥರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಬಂದಿದ್ದಾರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮಿಂದ ಯಾವುದು ಈ ಥರ ಕ್ರೈಮಲ್ಲಿ ಪಾರ್ಟ್ ತಗೋಬಾರ್ದು. ಈ ವೇಳೆ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿ ಇಮಾಂ ಕಾಸಿಂ, DYSP ಶಿವಕುಮಾರ್, ವೃತ್ತ ನಿರೀಕ್ಷಕರು, ಆರಕ್ಷಕ ಉಪನಿರೀಕ್ಷಕರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಯವಿಟ್ಟು ಏನಾದರೂ ಇದನ್ನು ಏನಿದೆಯಾ ವೈರಲ್ ತರ ಅದೇ ಥರ ಮಾಡಬೇಕು. ಅದೇ ರಿಕ್ವೆಸ್ಟ್ ನಾನು ಮಾಡ್ತಾ ಇದ್ದೀನಿ.
ಕೋಲಾರ ನಗರದ ಸರ್ಕಾರಿ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿಗಳು ಒಳ ರೋಗಿಗಳ ವಾರ್ಡ್ಗಳಲ್ಲಿ ಕಂಡುಬಂದಿದ್ದು ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಗದೀಶ್ ವಿರುದ್ಧ ಉಪಲೋಕಾಯುಕ್ತ ಬಿ ವೀರಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಕೋಲಾರ ನಗರದ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಗೆ ಅನಿರೀಕ್ಷಿತವಾಗಿ ಉಪಲೋಕಾಯುಕ್ತರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುವ ವೇಳೆಯಲ್ಲಿ ಮಹಿಳೆಯರ ವಾರ್ಡ್ ಒಂದರಲ್ಲಿ ರೋಗಿಗಳಿಗೆ ನರ್ಸ್ಗಳು ನೀಡುತ್ತಿದ್ದ ಔಷಧಿಗಳನ್ನು ಗಮನಿಸಿ ಪರಿಶೀಲಿಸಿದ ಸಮಯದಲ್ಲಿ ಉಪಲೋಕಾಯುಕ್ತ ತಂಡದ ಕಣ್ಣಿಗೆ ಅವಧಿ ಮೀರಿದ ಔಷಧಗಳು ಮಹಿಳೆಯರ ಮತ್ತು ಹೆರಿಗೆ ವಾರ್ಡ್ಗಳಲ್ಲಿ ಕಂಡು ಕೆಂಡಾಮಂಡಲರಾದರು. ಈ ಕೂಡಲೇ ಅವಧಿ ಮೀರಿದ ಔಷಧಿಗಳನ್ನು ವಾರ್ಡ್ಗಳಿಗೆ ವಿತರಣೆ ಮಾಡಿರುವ ಸಿಬ್ಬಂದಿಯ ಮೇಲೆ ಸೂಕ್ತ ಕ್ರಮ ಜರುಗಿಸಿ ವರದಿಯನ್ನ ಸಲ್ಲಿಸುವಂತೆ ಜಿಲ್ಲಾ ಡಿಎಸ್ರಿಗೆ ಸೂಚಿಸಿದರು. ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಯ ತುರ್ತು ಚಿಕಿತ್ಸೆ ಘಟಕ, ಔಷಧಿ ವಿತರಣಾ ಘಟಕ, ಪುರುಷರ ಹಾಗೂ ಮಹಿಳೆಯರ ವಾರ್ಡ್ಗಳಿಗೆ ಭೇಟಿ ನೀಡಿ ಒಳರೋಗಿಗಳು ಆಸ್ಪತ್ರೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಮಾಹಿತಿಯನ್ನು ಪಡೆದರು. ನಂತರ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ನಾನಾ ಸಮಸ್ಯೆಗಳು ಕೇಳಿಬಂದಿದ್ದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗುವುದು ಎಂದು ಉಪಲೋಕಾಯುಕ್ತ ಬಿ ವೀರಪ್ಪ ಹೇಳಿದರು. ಈ ವೇಳೆ ಕೋಲಾರ ಲೋಕಾಯುಕ್ತ ಎಸ್ಪಿ ಧನಂಜಯ, ಇನ್ಸ್ಪೆಕ್ಟರ್ ಆಂಜನಪ್ಪ, ರೇಣುಕಾ ಮತ್ತಿತರರು ಭಾಗಿಯಾಗಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ಪ್ರತಿಷ್ಠಿತ ಹೀರೋ ಕಂಪನಿಯಿಂದ ಈಗ ಹೊಸ ಕೊಡುಗೆ. ಭಾರತದ ಪ್ರತಿ ಪ್ಲಗ್ ಪಾಯಿಂಟ್ ಒಂದು ವೀಡಾ ಚಾರ್ಜಿಂಗ್ ಪಾಯಿಂಟ್, 2 ತೆಗಿಬಹುದಾದ ಬ್ಯಾಟರಿಗಳ ಜೊತೆಗೆ ಹೊಸ ವೀಡಾ V2 ಎಲೆಕ್ಟ್ರಿಕ್ ಸ್ಕೂಟರ್ ತೆಗೆದುಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಂಜುನಾಥ್ ಹೀರೋ ಶೋರೂಮ್ನಲ್ಲಿ ಲಭ್ಯ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ವಿಚಾರದಲ್ಲಿ ರೈಲ್ವೆ ಇಲಾಖೆ ಮಧ್ಯ ಪ್ರವೇಶಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಅಣಕನೂರಿಗೆ ಹಾದು ಹೋಗುವ ರೈಲ್ವೆ ಟ್ರ್ಯಾಕ್ ಪಕ್ಕ ಬರುವ ದಲಿತರ ಮನೆಗಳ ಎತ್ತಂಗಡಿ ಮಾಡಲು ಉದ್ದೇಶಿಸಿರುವ ರೈಲ್ವೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾನು ಸೇರಿಕೊಂಡಂತೆ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಸುವುದಾಗಿ ಶಾಸಕ ಪ್ರದೀಪೇಶ್ವರ್ ಎಚ್ಚರಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಿಯ ಈಶಾ ಆದಿಯೋಗಿ ಕ್ಷೇತ್ರದ ಕಡೆ ಸಾಗುವ ಮುಷ್ಟೂರು ರಸ್ತೆ ಹಾಗೂ ದಿನ್ನೆ ಹೊಸಹಳ್ಳಿ ರಸ್ತೆಗೆ ಇಂದು ಕಾಯಕಲ್ಪ ಕುಡಿ ಬಂದಿದೆ. 16 ವರ್ಷಗಳಿಂದ ಹಾಳಾಗಿ ಹೋಗಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪ್ರದೀಪೇಶ್ವರ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಪ್ರದೀಪೇಶ್ವರ್, ಶಿಡ್ಲಘಟ್ಟ ವೃತ್ತದಿಂದ ಅಣಕನೂರು ಕಡೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಲ್ಲಿ ರೈಲ್ವೆ ಇಲಾಖೆ ಮೂಗು ತೂರಿಸಿದೆ. ಡಬಲ್ ಟ್ರ್ಯಾಕ್ ಮಾಡುವ ನೆಪದಲ್ಲಿ 100 ವರ್ಷಗಳಿಂದ ಊರು ನಿರ್ಮಾಣ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ವಾರ್ಡ್ ನಂಬರ್ 30 ಅಂಬೇಡ್ಕರ್ ನಗರದ ವಾಸಿಗಳನ್ನು ಎತ್ತಂಗಡಿ ಮಾಡುವ ಪ್ರಸ್ತಾಪ ಬಂದಿದೆ. ದಲಿತರ ಕಾಲೋನಿಗಳ ರಕ್ಷಣೆ ನಮ್ಮ ಜವಾಬ್ದಾರಿ. ರೈಲ್ವೆ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಮುಂದಿನ ತಿಂಗಳು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಮೊದಲಾಗಿ ಕಳೆದ 15 ವರ್ಷದಿಂದ ಮುಷ್ಟೂರು ರಸ್ತೆ, ದಿನ್ನೆ ಹೊಸಳ್ಳಿ ರಸ್ತೆ ಹಾಳಾಗಿತ್ತು. ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು 5.5 ಕೋಟಿ ಅನುದಾನ 2 ರಸ್ತೆಗೆ ಹಾಕಿದ್ದೀವಿ. 2 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ. ಇದು ನನ್ನ ಅನುದಾನ. ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ. ಇದು ನಗರಸಭೆ ಅನುದಾನ ಅಲ್ಲ, ಯಾವ ಅನುದಾನನೂ ಅಲ್ಲ. ನನ್ನ ಅನುದಾನ ತಂದು ಹಾಕಿದ್ದೀನಿ. ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು, ದಿನ್ನೆ ಹೊಸಳ್ಳಿ ಜನರ ಕಷ್ಟ ಹೋಗಿ ಕೇಳ್ತೀನಿ. ಆ ಊರಿಗೆ ಹೋದರೆ ಅವು ಎರಡು ರೋಡೇ ಮೇಜರಾಗಿ ಕೇಳೋದು. ಅದಕ್ಕೆ ಹಾಕ್ಸ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ
ನಾನು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಶಿಡ್ಲಘಟ್ಟ ಸರ್ಕಲ್ನಿಂದ DC ಆಫೀಸ್ವರೆಗೂ. ವಾರ್ಡ್ ನಂಬರ್ 30ರಲ್ಲಿ 300 ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡೋಕ್ಕೆ ಬಿಡಲ್ಲ. ಏನೋ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುಷ್ಟೂರು ಶ್ರೀಧರ್ ಮಾತನಾಡಿ, ಹಲವಾರು ವರ್ಷಗಳಿಂದ ಹಾಳಾಗಿ ಹೋಗಿದ್ದ ರಸ್ತೆಯಲ್ಲೇ ಈಶಾಗೆ ಹೋಗುವ ವಾಹನಗಳ ಸಂಚಾರದಿಂದ ಇನ್ನಷ್ಟು ಹದಗೆಟ್ಟು ಹೋಗಿದ್ದ ಹಳ್ಳಗಳಿಂದ ಕೂಡಿದ ರಸ್ತೆಗೆ ನಾನೇ ಸ್ವಂತ ಖರ್ಚಿನಿಂದ ಗ್ರಾವೆಲ್ ಹಾಕಿಸಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಸಿದ್ದೆ. ಶಾಸಕ ಪ್ರದೀಪೇಶ್ವರ್ ಅವರಿಗೆ ನಮ್ಮ ರಸ್ತೆಯ ಸಮಸ್ಯೆ ಕೇಳಿಕೊಂಡಾಗ ಶೀಘ್ರವಾಗಿಯೇ ರಸ್ತೆಗೆ ಮುಕ್ತಿ ಕಾಣಿಸುತ್ತೇನೆ ಎಂದು ಕೊಟ್ಟಿದ್ದ ಮಾತಿನಂತೆ ಇಂದು ಬಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುತ್ತಿರುವುದು 16 ವರ್ಷಗಳ ಸಮಸ್ಯೆಗೆ ಮುಕ್ತಿ ನೀಡಿದಂತಾಗಿದೆ ಎಂದರು. ಮುಷ್ಟೂರು ರಸ್ತೆ, ದಿನ್ನೇವಸಳ್ಳಿ ರಸ್ತೆ ಉದ್ಘಾಟನೆಗೆ ಬಂದಿದ್ದಾರೆ ನಮ್ಮ ಶಾಸಕರು. 3 ತಿಂಗಳ ಹಿಂದ್ಗಡೆ ಒಂದು ವಿಡಿಯೋ ಮಾಡ್ಕೊಂಡೋಗಿ ನಗರಸಭೆ ಹತ್ರ ಶಾಸಕರಿಗೆ ನೋಡಿಸ್ದೆ ನಮ್ಮ ಮುಷ್ಟೂರು ರಸ್ತೆ ಹಾಳಾಗಿರೋದ್ರ ಬಗ್ಗೆ. ಇಮಿಡಿಯೇಟ್ ಅವತ್ತೇ ಬಂದು ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಅವತ್ತೇ ಘೋಷಣೆ ಮಾಡಿ ಹೋದರು. ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. 7-8 ವರ್ಷದಿಂದ ಯಾರೂ ಇದ್ರ ಬಗ್ಗೆ ಕಿವಿ ಕೊಟ್ಟಿರಲಿಲ್ಲ. ಮಾನ್ಯ ಪ್ರದೀಪ್ ಈಶ್ವರ್ ಅವರು ಶಾಸಕರು ಈ ಕಿತ್ತೋಗಿರೋ ರಸ್ತೆಗೆ ಡಾಂಬರೀಕರಣ ಮಾಡೋದಕ್ಕೆ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಬರಬೇಕಾಯ್ತು. ನಮ್ಮ ಒಂದು ಹೋರಾಟ, ನಮ್ಮ ಒಂದು ಕಷ್ಟನ ಅವರು ಅರಿತು ಇವತ್ತು ಮುಷ್ಟೂರು ರಸ್ತೆ, ದಿನ್ನೇವಸಳ್ಳಿ ರಸ್ತೆ 5,40,00,000 ರೂಪಾಯಿ ಅನುದಾನ ತಂದು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಒಂದು ರೈತಾಪಿ ವರ್ಗದಿಂದ, ಶಾಲಾ ಮಕ್ಕಳ ವತಿಯಿಂದ, ನಮ್ಮ ಹಳ್ಳಿಗಳು ಸಾರ್ವಜನಿಕರ ವತಿಯಿಂದ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಕ್ಕೆ ನಾವು ಈ ಸಂದರ್ಭದಲ್ಲಿ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಕೆಎಂ ಮುನೇಗೌಡ, ವಕೀಲ ವಿನೋದ್ ಕುಮಾರ್, ನೂತನ ನಗರಸಭೆ ಸದಸ್ಯೆ ಅಣ್ಣಮ್ಮ, ಮುಷ್ಟೂರು ಶ್ರೀಧರ್, ನಾರಾಯಣಮ್ಮ, ನಾಗಭೂಷಣ್, ಜೈರಾಮ್ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ 12ನೇ ವಾರ್ಡಿನಲ್ಲಿ ಸುಮಾರು 12 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ಹಾಗೂ ಸದಸ್ಯರು ಚಾಲನೆ ನೀಡಿದರು. ದೇವನಹಳ್ಳಿ ಪಟ್ಟಣದ 12ನೇ ವಾರ್ಡಿನ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಮಾತನಾಡಿ, ಮೈನಾರಿಟಿ ನಿಗಮದಿಂದ 8 ಲಕ್ಷ ರೂಪಾಯಿ ಹಾಗೂ ಪುರಸಭೆ ನಿಧಿಯಿಂದ 4 ಲಕ್ಷ ರೂಪಾಯಿ ಒಟ್ಟು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ವ್ಯಾಪ್ತಿಯ 12ನೇ ವಾರ್ಡ್ನಲ್ಲಿ ನಮ್ಮ RO ಪ್ಲಾಂಟಿಂದ ತಾಜಣ್ಣವರ ಮನೆವರೆಗೆ ಸಿಸಿ ಚರಂಡಿ ಹಾಗೂ ಸಿಸಿ ರಸ್ತೆ, ಪುರಸಭೆ ವತಿಯಿಂದ ಸಿಸಿ ಚರಂಡಿ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ರಸ್ತೆ ಎರಡೂ ಕೂಡಿ ಒಟ್ಟಿಗೆ ಇವತ್ತು ಕಾಮಗಾರಿ ಚಾಲೂ ಕೊಟ್ಟಿದ್ದೀರಿ. ಅದೇನು ಬೇಡ, ಅದು 2 ಕ್ಲಬ್ ಇದೆ. ಅಲ್ಪಸಂಖ್ಯಾತರ ನಿಗಮದಿಂದ 8 ಲಕ್ಷ, ಪುರಸಭೆ ವತಿಯಿಂದ 4 ಲಕ್ಷ ಚರಂಡಿ ಮತ್ತು ಸಿಸಿ ರಸ್ತೆ ಮತ್ತು ಪೈಪ್ ಲೈನ್ ಸಾರ್ವಜನಿಕರ ಅನುಕೂಲಕ್ಕಾಗಿ ಇವತ್ತು ಕೆಲಸ ಪ್ರಾರಂಭ ಮಾಡಿ. ಈ ವೇಳೆ ವಾರ್ಡಿನಲ್ಲಿ ನಾಗರಿಕರಿಗೆ ಸ್ಪಂದಿಸಿ ಉತ್ತಮ ಸೇವೆ ಕಲ್ಪಿಸಿಕೊಡುತ್ತಿರುವ ವಾರ್ಡಿನ ಮುಖಂಡ ಮಂಜುನಾಥ್ ಅವರನ್ನು ವಾರ್ಡಿನ ಪರವಾಗಿ ಅಭಿನಂದಿಸಲಾಯಿತು. ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ, ಉಪಾಧ್ಯಕ್ಷ ರವೀಂದ್ರ, ಸದಸ್ಯರಾದ ಎಸ್ಎ ಚಂದ್ರಪ್ಪ, ವಾರ್ಡಿನ ಮುಖಂಡರಾದ ಬಾಬು, ಪಿಳ್ಳ ಮುನಿರಾಜ್, ತಾಜು, ನಾಗೇಶ್, ಅಸ್ಲಂ, ವಾಸೀಂ, ವಾಟರ್ಮ್ಯಾನ್ ಮುನಿರಾಜ್, 12ನೇ ವಾರ್ಡಿನ ನಾಗರಿಕರು ಉಪಸ್ಥಿತರಿದ್ದರು. ಹೈದರಾಬಾದ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದ ವ್ಯಕ್ತಿಯೊಬ್ಬರು ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದು, ಕೂಡಲೇ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಕೆಸಿ ರಾಜಕಾಂತ್ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಡಿಎಸ್ಎಸ್ ಮುಖಂಡ ಕೆಸಿ ರಾಜಕಾಂತ್ ಮತ್ತು ಸಿಜಿ ಗಂಗಪ್ಪ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದ ವೆಂಕಟೇಶಪ್ಪ ಮತ್ತು ರಾಜೇಶ್ ಎಂಬುವವರು ಪೋಕ್ಸೋ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹಕ್ಕೆ ಸೇರಿದ್ರು. ಅವರಲ್ಲಿ 40 ವರ್ಷದ ವೆಂಕಟೇಶಪ್ಪ ಎಂಬುವವರು ಅಪಸ್ಮಾರ ಅಂದ್ರೆ ಮೂರ್ಛೆ ರೋಗದಿಂದ ಬಳಲುತ್ತಿದ್ದು ನಿದ್ರಾಣಗೊಂಡಿದ್ದರು. ನಂತರ ಅವರನ್ನ ಬೆಂಗಳೂರು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿಟ್ಟಿದ್ದ ವೇಳೆ ವೆಂಕಟೇಶ್ ಮೂರ್ಛೆ ರೋಗಕ್ಕೆ ತುತ್ತಾಗಿದ್ದು, ಇದನ್ನು ಅರ್ಥ ಮಾಡಿಕೊಳ್ಳದ ಜೈಲು ಅಧಿಕಾರಿಗಳು ಆತನಿಗೆ ವಿನಾಕಾರಣ ಶಿಕ್ಷೆ ವಿಧಿಸಿದ್ದಾರೆ.
ಇದರಿಂದ ಆತ ತೀವ್ರ ಅಸ್ವಸ್ಥನಾದ ಮೇಲೆ ವಿಚಾರ ಕುಟುಂಬಸ್ಥರಿಗೆ ತಿಳಿಸಿದ್ರು. ಕೂಡಲೇ ನ್ಯಾಯಾಲಯದಲ್ಲಿ ಅನುಮತಿ ಪಡೆದು ಆತನನ್ನು ಆಸ್ಪತ್ರೆಗೆ ಸೇರಿಸುವಂತೆ ಕೋರಿದ್ದರು. ಜೈಲಲ್ಲಿದ್ದ ವ್ಯಕ್ತಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದಾಗ ಪರಿಸ್ಥಿತಿ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ನಿಮ್ಹಾನ್ಸ್ಗೆ ಕರೆದೊಯ್ಯುವಂತೆ ಸೂಚಿಸಲಾಗಿತ್ತು. ಇದೇ ನೆಪದಲ್ಲಿ ಚಿಕ್ಕಬಳ್ಳಾಪುರ ಜೈಲು ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲು ಸುಪರ್ದಿಯಲ್ಲಿ ಆಸ್ಪತ್ರೆಗೆ ಸೇರಿಸಿ ಕೈ ತೊಳೆದುಕೊಂಡಿದ್ರು. ಆದರೆ ಬೆಂಗಳೂರಿನಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡಿಸದೆ ಜೈಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಜೈಲಿನಲ್ಲಿ ಇರುವವರನ್ನು ಮನುಷ್ಯರಂತೆ ಕಾಣಬೇಕು ಎಂಬುದು ಕಾನೂನು ಹೇಳುತ್ತೆ. ಆದರೆ ವೆಂಕಟೇಶ್ ಕುಟುಂಬದವರು ಬಡವರಾಗಿರುವುದೇ ಅವರಿಗೆ ಶಾಪವಾಗಿದೆ. ಮೂರ್ಛೆ ರೋಗದಿಂದ ಬಳಲುತ್ತಿರುವ ವೆಂಕಟೇಶ್ ಅವರನ್ನ 2 ದಿನ ಕೂಡಿ ಹಾಕಿದ್ರು. ಅವರು ಆಕಸ್ಮಿಕವಾಗಿ ಪ್ರಕರಣದಲ್ಲಿ ಸಿಲುಕಿದ್ರೆ ಹೊರತು ಭಯೋತ್ಪಾದಕರಲ್ಲ. ಆದರೂ ಚಿಕಿತ್ಸೆ ನೀಡುವಾಗ ಹಾಸಿಗೆಯ ಮೇಲೂ ಬೇಡಿ ಹಾಕಿರುವುದು ಅಕ್ಷಮ್ಯ ಅಪರಾಧ ಎಂದು ಆರೋಪಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಕೂಡ ಆರೋಪಿಗಳಲ್ಲ, ಅಪರಾಧಿಗಳು ಕೂಡ ಅಲ್ಲ. ತನ್ನದೇ ಆದ ರೀತಿಯಲ್ಲಿ ಜೈಲಲ್ಲಿರ್ತಕ್ಕಂಥವ್ರಿಗೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯರ ಥರ ನೋಡಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಕೂಡ ಈ ದೇಶದ ಸಂವಿಧಾನ ಹೇಳ್ತದೆ. ಹಾಗೆಯೇ ವೆಂಕಟೇಶ್ ಅಂತಕ್ಕಂಥ 40 ವರ್ಷದ ಒಬ್ಬ ಯಜಮಾನ ಆ ಮನೆಗೆ ಮಗನನ್ನು ಮತ್ತು ಅವರು ಇಬ್ಬರನ್ನೂ ಕೂಡ ಅಲ್ಲಿ ಒಳಗಡೆ ನಿಂತಿದ್ದಾರೆ. ಹಾಗಾಗಿ ಇವ್ರಿಗೆ ಫಿಟ್ಸ್ ಬರ್ತಾ ಇದ್ದಂತೆ ಕೂಡ ಪ್ರಾಥಮಿಕ ವರದಿಯಲ್ಲೂ ಕೂಡ ಗೊತ್ತಾಗಿದೆ. ಆಗಿದ್ದನ್ನು ಅಲ್ಲಿ ಇರ್ತಕ್ಕಂಥ ಜೈಲು ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಮಾಹಿತಿ ತಿಳಿಸಿದಾಗ ಅವ್ರಿಗೆ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ದುರಂತ ಏನಾಗಿದೆ ಅಂದರೆ ಅವರು ಹುಟ್ಟುತ್ತಾ ಬಡವರಾಗಿ ಹುಟ್ಟಿರೋದೇ ದೊಡ್ಡ ಸಮಸ್ಯೆ. ಅವರೇನಾದರೂ ಶ್ರೀಮಂತರಾಗಿಬಿಟ್ಟಿದ್ರೆ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಅವ್ರಿಗೆ ಸಿಗೋದು. ಅಂಥವರು ನೋವು ಅನುಭವಿಸುವಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡೋದನ್ನು ಬಿಟ್ಟು ಸಿಂಗಲ್ ರೂಮ್ ಅಂದರೆ ಅಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ನಿಂತ್ಕೊಂಡಿರ್ಬೇಕು, ಇಲ್ಲ ಕುತ್ಕೊಳ್ಳೋಕೆ ಮಾತ್ರ ಸಾಧ್ಯ ಇದೆ. 2 ದಿನ ಕಾಲ ಅಲ್ಲಿ ಕೂಡಾಕಿದ್ದಾರೆ ಅಂದರೆ ಆ ಆರೋಗ್ಯ ಸರಿ ಇಲ್ಲದಿರ್ತಕ್ಕಂಥ ಮನುಷ್ಯನ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿರ್ತದೆ ಅಂತಕ್ಕಂಥದ್ದು ಯೋಚನೆ ಮಾಡಿ. ಆ ವೆಂಕಟೇಶ್ ಅಂತಕ್ಕಂಥವನು ಡಕಾಯಿತ್ನಲ್ಲ, ಅಥವಾ ಕೊಲೆ ಮಾಡಿಲ್ಲ, ಅಥವಾ ಯಾರ ಆಸ್ತಿನೂ ಕೂಡ ಲೂಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆಕಸ್ಮಿಕವಾಗಿ ಮಗನ ಒಂದು ಇದರಲ್ಲಿ ಇವ್ರನ್ನೂ ಕೂಡ ಸೇರಿಸಿ ಅಲ್ಲಿ ಪ್ರಕರಣ ದಾಖಲಾಗಿ ಜೈಸಿ ಆಗಿರ್ತಕ್ಕಂಥದ್ದು. ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯವೇ ವೆಂಕಟೇಶ್ ಸಾವಿಗೆ ಕಾರಣವಾಗಿದ್ದು ಅವರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಹಾಗೂ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗ ನೀಡುವ ಜೊತೆಗೆ ಡಿಐಜಿ ಕಡೆಯಿಂದ ಸಾವಿಗೆ ಕಾರಣರಾದವರ ವಿರುದ್ಧ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಗೌರಿಬಿದನೂರು ಡಿಎಸ್ಎಸ್ ಮುಖಂಡ ಸಿಜಿ ಗಂಗಪ್ಪ, ಮೃತ ವ್ಯಕ್ತಿಯ ಕುಟುಂಬ ಸದಸ್ಯರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬರಪೀಡಿತ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿಸಲು ಸರ್ಕಾರದ ಅನುದಾನಕ್ಕೆ ಕಾಯದೆ ಸಿಎಸ್ಆರ್ ಅನುದಾನವನ್ನು ಬಳಸಿ ಕೆರೆಗಳ ಪುನಶ್ಚೇತನ ಮತ್ತು ಅಂತರ್ಜಲ ವೃದ್ಧಿಗೆ ದಿ ಹಾರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಸಿಇಒ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದರು. ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಶವಂತಪುರ ಗ್ರಾಮದಲ್ಲಿ ದಿ ಹಾರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಹಾಗೂ ಐಟಿಸಿ ಲಿಮಿಟೆಡ್ ಕಂಪನಿ ಸಹಯೋಗದಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ದಕ್ಷಿಣ ಪೆನ್ನಾರ್ ನದಿ ಪುನಶ್ಚೇತನ ಹಾಗೂ ಅಂತರ್ಜಲ ಅಭಿವೃದ್ಧಿ ಕಾರ್ಯ ಯೋಜನೆಯ ಕಾಮಗಾರಿಗೆ ಕೋಲಾರ ಜಿಲ್ಲೆ ಸಿಇಒ ಪ್ರವೀಣ್ ಪಿ ಬಾಗೇವಾಡಿ, ದಿ ಹಾರ್ಟ್ ಆಫ್ ಲಿವಿಂಗ್ ಸಂಸ್ಥೆ ನಿರ್ದೇಶಕ ನಾಗರಾಜ್ ಗಂಗೋಲಿರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಸಿಇಒ ಪ್ರವೀಣ್ ಪಿ ಬಾಗೇವಾಡಿ ಮಾತನಾಡಿ, ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶವಾಗಿದ್ದು ಅಂತರ್ಜಲ ಹೆಚ್ಚಿಸಲು ಸರ್ಕಾರದ ಅನುದಾನಕ್ಕೆ ಕಾಯುವ ಬದಲು ಸಿಎಸ್ಆರ್ ಅನುದಾನವನ್ನು ಬಳಸಿ ಸರ್ಕಾರದ ಕೈ ಜೋಡಿಸಿದಾಗ ಗ್ರಾಮಗಳನ್ನು ಒಳಗೊಂಡಂತೆ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸಬಹುದು.
ಅಲ್ಲದೆ ಮಾಲೂರು ತಾಲೂಕಿನಲ್ಲಿ ನೀರಿನ ಅಭಾವವಿರುವ 52 ಗ್ರಾಮಗಳನ್ನು ಗುರುತಿಸಿ ಸರ್ಕಾರದಿಂದ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವತಿಯಿಂದ ಮುಂದಿನ ಕ್ರಮಗಳನ್ನು ಕೈಗೊಂಡು ಬರುವ ಬೇಸಿಗೆಗೆ ನೀರಿನ ಅಭಾವ ಉಂಟಾಗದಂತೆ ಎಚ್ಚರ ವಹಿಸುತ್ತಿದ್ದೇವೆ. ಇನ್ನು ದಿ ಹಾರ್ಟ್ ಆಫ್ ಲಿವಿಂಗ್ ಸಂಸ್ಥೆಯವರು ಒಳ್ಳೆಯ ಕೆಲಸ ಮಾಡುತ್ತಿದ್ದು ಕೋಲಾರ ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲಿ ಸಿಎಸ್ಆರ್ ಅನುದಾನ ಮುಖಾಂತರ ಜನರಿಗೆ ಸಹಾಯವಾಗುವಂತ ಕೆಲಸ ಮಾಡುತ್ತಿದ್ದಾರೆ ಎಂದರು. ಇಟ್ಸ್ ಅ ಡ್ರೌಟ್ ಪ್ರೋನ್ ಏರಿಯಾ. ಸೊ ಇಂಥದ್ರಲ್ಲಿ CSR ಆ್ಯಕ್ಟಿವಿಟಿ ಮುಖಾಂತರ ಈ ಅಂತರ್ಜಲವನ್ನು ಹೆಚ್ಚಿಸೋಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದರಲ್ಲಿ ನೀವೆಲ್ಲರೂ ಕೈ ಜೋಡಿಸೋಣ. ಈಗ ಬರೀ ಸರ್ಕಾರ ಅಷ್ಟೇ ಮಾಡಿದರೆ ಎಲ್ಲ ಕಾರ್ಯಕ್ರಮವನ್ನು ನಾವು ಎಲ್ಲ ಗ್ರಾಮಗಳಲ್ಲಿ ಈ ಸರ್ಕಾರದ ಅನುದಾನದಲ್ಲೇ ಮಾಡೋದಂದರೆ ಕಷ್ಟ ಆಗ್ತದೆ. ಸೊ ಈ ಥರ CSR ಆ್ಯಕ್ಟಿವಿಟಿ ಮುಖಾಂತರ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಸರ್ಕಾರದ ಕೈ ಜೋಡಿಸಿದಾಗ ನಾವು ಇನ್ನಷ್ಟು ಪರಿಣಾಮಕಾರವಾಗಿ ಎಲ್ಲ ಗ್ರಾಮಗಳನ್ನ ಒಳಗೊಂಡಂತೆ ಅಲ್ಲಿ ಕುಡಿಯೋ ನೀರನ್ನಾಗಲಿ ಇನ್ಯಾವುದೇ ಬೇರೆ ವಿಷಯವನ್ನಾಗಲಿ ನಾವು ಅಲ್ಲಿ ಇಂಥ ಕಾರ್ಯಕ್ರಮ ಅನುಷ್ಠಾನ ಮಾಡ್ಬೋದು. ಸೊ ಈ ನಾವು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಲೂರದಲ್ಲಿ ಈಗಾಗಲೇ ನಾವು ಒಂದು 52 ಗ್ರಾಮಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಲಾಸ್ಟ್ ಇಯರ್ ಆಗಲಿ ಅದ್ರ ಹಿಂದಿನ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ವಿ ಕೃಷ್ಣಪ್ಪ, ಐಟಿಸಿ ಕಂಪನಿಯ ಪ್ರಧಾನ ವ್ಯವಸ್ಥಾಪಕ ಮುತ್ತು ಕೃಷ್ಣಮೂರ್ತಿ, ಪ್ರಿಯಾಂಕಾ, ದಿ ಹಾರ್ಟ್ ಆಫ್ ಲಿವಿಂಗ್ ನಿರ್ದೇಶಕ ನಾಗರಾಜ್ ಗಂಗೋಲಿ, ಜಿಲ್ಲಾ ಸಂಯೋಜಕ ನೀಲಕಂಠಪುರ ಆರ್ ಕುಮಾರ್, ಪಿಡಿಒ ಕಾಶಿನಾಥ್, ಗ್ರಾಮ ಪಂಚಾಯಿತಿ ಪದ್ಮಾ ಸುರೇಶ್, ಉಪಾಧ್ಯಕ್ಷೆ ಲಾವಣ್ಯ ರಾಘವೇಂದ್ರ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಚಿಕ್ಕಬಳ್ಳಾಪುರ ನಗರಸಭೆ 2ನೇ ಅವಧಿಗೆ ಬಜೆಟ್ ಮಂಡನೆ ಮುಂದಿನ ವಾರ ಮಾಡಲು ಇಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದಕ್ಕೂ ಮುನ್ನ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಗರದ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಕಲ್ಯಾಣಿಗಳ ಪುನಶ್ಚೇತನ, ಜಕ್ಕಲಮಡುಗು ಕುಡಿಯುವ ನೀರಿನ ಪಂಪ್ ಮೋಟಾರ್ ಖರೀದಿ, ನಗರದ 31 ವಾರ್ಡ್ಗೆ HD ಪೈಪ್ ಅಳವಡಿಕೆ ಹಾಗೂ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು ಸದಸ್ಯರ ಸಮ್ಮುಖದಲ್ಲಿ ಚರ್ಚಿಸಲಾಗಿದೆ ಎಂದು ಅಧ್ಯಕ್ಷ ಗಜೇಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರಸಭೆ ಮುಂದಿನ ಅವಧಿಯ ಬಜೆಟ್ ಮಂಡನೆಗೆ ಪೂರ್ವಭಾವಿ ಸಭೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ಬಜೆಟ್ನಲ್ಲಿ ಏನಿರಬೇಕು, ಯಾವುದಕ್ಕೆ ಒತ್ತು ನೀಡಬೇಕೆಂದು ಸದಸ್ಯರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಪಟ್ಟಿ ಮಾಡಲಾಯಿತು ಎಂದು ತಿಳಿಸಿದ ಅಧ್ಯಕ್ಷ ಎ ಗಜೇಂದ್ರ, ಇದಕ್ಕೂ ಮುನ್ನ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳ ಸಭೆಯಲ್ಲಿ ನಗರ ವ್ಯಾಪ್ತಿಯ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಾದ ಕಲ್ಯಾಣಿಗಳ ಪುನಶ್ಚೇತನಕ್ಕೆ 40 ಲಕ್ಷ ಕಲ್ಯಾಣ ನಿಧಿ, ಜಕ್ಕಲಮಡುಗು ಪಂಪ್ ಮೋಟಾರ್ ಡ್ಯಾಂ ನಿರ್ಮಾಣವಾದಾಗ ಹಾಕಿಸಿದ್ದ 160 HP ಮೋಟಾರ್ಗಳು ಕೆಟ್ಟು ಹೋಗಿದ್ದು, 4 ಮೋಟಾರ್ ಖರೀದಿಗೆ ಅಂದಾಜು 50 ಲಕ್ಷ ಟೆಂಡರ್ ಭದ್ರಾವತಿ ಮೋಟಾರ್ ಕಂಪನಿಗೆ ನೀಡುವ ವಿಚಾರ, ನಗರದ 31 ವಾರ್ಡ್ಗೂ ಕುಡಿಯುವ ನೀರಿನ ಸರಬರಾಜಿಗಾಗಿ 16 ಕೋಟಿ ರುಗಳ ವೆಚ್ಚದಲ್ಲಿ HD ಪೈಪ್ ಅಳವಡಿಕೆ, ಕಂದವಾರ ಮತ್ತು ಕೆಳಕಿನ ತೋಟಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಟೆಂಡರ್ ತಯಾರಿಸಿ ಕಾಮಗಾರಿಗಳ ಚಾಲನೆಗೆ ದಿನಾಂಕಗಳನ್ನು ನಿಗದಿಗೊಳಿಸುವ ವಿಚಾರದ ಬಗ್ಗೆ ತೀರ್ಮಾನಿಸಲಾಗಿದೆ. ಸರ್, ಇವತ್ತು ಏನು ಪೂರ್ವ ಬಜೆಟ್ 2ನೇ ಬಜೆಟ್ ಆಗಿ ಇವತ್ತು ನಾವು ಎಲ್ಲ ಸಾರ್ವಜನಿಕರು, ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಇನ್ನು ಮುಂದಿನ ವಾರದಲ್ಲಿ ಒಂದು ಬಜೆಟ್ ದಿನಾಂಕ ಘೋಷಣೆ ಮಾಡಿ ಅವತ್ತು ಬಜೆಟನ್ನು ಮಂಡಿಸಲಿದ್ದೇವೆ. ಇವತ್ತು ಏನು ನಗರಕ್ಕೆ ಏನೇನು ಅವಶ್ಯಕತೆ ಇತ್ತು ಎಲ್ಲ ಕಳೆದ ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದೆವು, ಇನ್ನು ಹಲವಾರು ವಿಷಯಗಳು ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳೆಲ್ಲ ತೆಗೆದುಕೊಳ್ಳೋದಾಯಿತು. ಮತ್ತು ಜಕ್ಕಲಮಡುಗು ವಿಶೇಷವಾಗಿ ಒಂದು ಜಕ್ಕಲಮಡುಗು ವಿಚಾರವಾಗಿ ನಮಗೆ ಏನು ಮೋಟಾರ್ಸು ಸುಮಾರು 15 ವರ್ಷ ಆಗಿತ್ತು, ಅದು ಎಲ್ಲ ಹಾಳಾಗಿತ್ತು. ಅದ್ರ ಬಗ್ಗೆ ಒಂದು ಹೊಸ ಮೋಟಾರ್ ಖರೀದಿ ಮಾಡಲಿದ್ದಕ್ಕೆ ನಮಗೆ ಒಂದು ಅನುಮೋದನೆ ಬೇಕಾಗಿತ್ತು. ಆ ವಿಚಾರವಾಗಿ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವೊಂದು ಎಲ್ಲ ಸರ್ವಾನುಮತದಿಂದ ಒಂದು ಏನೇನು ಅವಶ್ಯಕತೆ ಇದೆ ಜಕ್ಕಲಮಡುಗಕ್ಕೆ, ನಗರಕ್ಕೆ 31 ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಆ ವಿಚಾರವಾಗಿ ನಮ್ಮ ವಾಟರ್ ಬೋರ್ಡ್ ಅವ್ರನ್ನೂ ಎಲ್ಲ ಇಂಜಿನಿಯರ್ಸ್ನೆಲ್ಲ ಕರೆಸ್ಕೊಂಡು ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಇನ್ನು ಈ ಇನ್ನೊಂದು 3-4 ದಿನಗಳಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಏನು HD ಪೈಪ್ಲೈನ್, ಜಕ್ಕಲಮಡುಗು ಕುಡಿಯೋ ನೀರಿನ ಪೈಪ್ಲೈನ್ ಸುಮಾರು ಒಂದು 16 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ದಿನಾಂಕ ನಾವು ನಿಗದಿ ಮಾಡಲಿಕ್ಕೆ ಇವತ್ತು ಎಲ್ಲ ಚರ್ಚೆ ಮಾಡಲಾಯಿತು. ಈ ಒಂದು ವಾರದಲ್ಲಿ ಅದು ಗುದ್ಲಿ ಪೂಜೆ ಏನಾದ್ರು ಆದ ನಂತರ ನಗರದಲ್ಲಿ ಬಹುತೇಕ ಸಮಸ್ಯೆಗಳು
ಈ ಕಾಮಗಾರಿ ಪ್ರಾರಂಭ ಆದರೆ ಕುಡಿಯೋ ನೀರಿನ ಸಮಸ್ಯೆ ಬಹುತೇಕ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಪೈಪ್ ಅಳವಡಿಕೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿದ್ರೆ ಅಲ್ಲಿಗೆ ನಗರದ ಎಲ್ಲಾ ವಾರ್ಡುಗಳಲ್ಲಿ ಇರುವ ನೀರಿನ ಸಮಸ್ಯೆ ಬಗೆಹರಿಸಲು ಒತ್ತು ನೀಡಿದಂತಾಗುತ್ತದೆ ಎಂದರು. ಈ ವೇಳೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ, ಕೆಯುಡಬ್ಲ್ಯೂಎಸ್ ಅಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೆಪಾಸಿಟಿ ಡೌನ್ ಆಗಿರೋದ್ರಿಂದ ಹೊಸದಾಗಿ ಅದೇ ಜಾಗಕ್ಕೆ ನಗರ ವ್ಯಾಪ್ತಿಯಲ್ಲಿ ನೀರಿನ ಪೌರಾಣಿಕ ನಾಟಕಗಳು ಎಂದಿಗೂ ಜೀವಂತವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವುದಕ್ಕೆ ಇಲ್ಲಿನ ಬನ್ನಿಮಂಗಲ ಗ್ರಾಮದ ಯುವ ರಂಗ ಕಲಾವಿದರ ವೇದಿಕೆಯಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕ ಸಾಕ್ಷಿಯಾಗಿದೆ. ದೇವನಹಳ್ಳಿ ತಾಲೂಕಿನ ಬನ್ನಿಮಂಗಲ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಸಂಧಾನ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ಹಾಗೂ ಬಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ಮಾತನಾಡಿ, ಪೌರಾಣಿಕ ನಾಟಕಗಳಿಂದ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಉಳಿಯುತ್ತದೆ. ಇಲ್ಲಿನ ಯುವಕರ ರಂಗಕಲಾ ತಂಡವು ಕುರುಕ್ಷೇತ್ರ ನಾಟಕವನ್ನ ಬಹಳ ಉತ್ಸಾಹದಿಂದ ಪ್ರದರ್ಶಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದರು. ಹಾಗೂ ಏನು ಇಷ್ಟು ಸಂತೋಷ ಆಗ್ತದೆ, ಇಷ್ಟೊಂದು ಜನ ಇವತ್ತು ಒಂದು ವೀಕ್ಷಣೆ ಮಾಡಕ್ಕೆ ಬಂದಿದ್ದಾರೆ, ಅದು ತುಂಬ ಸಂತೋಷ ಆಗ್ತದೆ. ಇಂದಿನಿಂದಲೂ ನಮ್ಮ ಏನು ಇವತ್ತು ನಾಟಕ ಅಂತೇಳಿ ಇವತ್ತು ನಾವು ಕನ್ನಡಗಳೆಲ್ಲ ಆದಮೇಲೆ ಈ ಒಂದು ಬಿಡುವ ಸಮಯದಲ್ಲಿ ಇವತ್ತು ಆಡುವಂಥ ಪ್ರವೃತ್ತಿ ಹಿಂದಿನ ಕಾಲದಿಂದ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು 2ನೇ ಬಾರಿ ಬಂದಿರೋದು. ಇವತ್ತು ನಮ್ಮ ಇಬ್ಬರು ತುಂಬ ಸಂತೋಷ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಬಯಪ್ಪ, ನಿರ್ದೇಶಕ ಪ್ರಸನ್ನಕುಮಾರ್, ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ ನಾಗೇಶ್, ದುದ್ದನಹಳ್ಳಿ ಮುಖಂಡ ಡಿಆರ್ ಮುನೇಗೌಡ, ಬನ್ನಿಮಂಗಲ ಅನಿಲ್ ಕುಮಾರ್, ಮುನೇಶ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ 16ನೇ ದಾಖಲೆ ಬಜೆಟ್ ರಾಜ್ಯದ ಎಲ್ಲ ಸಮುದಾಯಗಳ ಬಡವರ, ಹಿಂದುಳಿದ ವರ್ಗಗಳ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದ್ದು, ಸರ್ವ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆಯೊಂದಿಗೆ ಕೂಡಿರುವ ಈ ಆಯವ್ಯಯವು ಮತ್ತೊಮ್ಮೆ ರಾಜ್ಯದ ಜನ ಸಿದ್ದರಾಮಯ್ಯ ಅವರ ಬಗ್ಗೆ ಮತ್ತಷ್ಟು ಗೌರವ ಕೊಡುವಂತಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವ್ ರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ್ ರೆಡ್ಡಿ ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಯಲವಳ್ಳಿ ರಮೇಶ್ ಸುದ್ದಿಗೋಷ್ಠಿ ಹಮ್ಮಿಕೊಂಡು ಸಿಎಂ ಸಿದ್ದು ಮಂಡಿಸಿದ ರಾಜ್ಯ 16ನೇ ಬಜೆಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಶವ್ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 500 ಕೋಟಿಗೂ ಹೆಚ್ಚು ಅನುದಾನ ನೀಡಲಾಗಿದೆ. ಜಿಲ್ಲೆಯ ಹೊಸದಾಗಿ ಚೇಳೂರು, ಮಂಚೇನಹಳ್ಳಿ ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಅನುದಾನ, ಚೇಳೂರಲ್ಲಿ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಉನ್ನತೀಕರಣ, ಹಾಗೆ 150 ಕೋಟಿ ವೆಚ್ಚದಲ್ಲಿ ಜಿಲ್ಲೆಯ ಚಿಂತಾಮಣಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜು ಸ್ಥಾಪನೆಯಾಗಲಿದ್ದು ಸಂತಸದ ವಿಷಯವಾಗಿದೆ. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಶಾಸಕರಾದ ಪ್ರದೀಪ್ ಈಶ್ವರ್ ಬಹಳಷ್ಟು ಇಚ್ಛಾಶಕ್ತಿ ವಹಿಸಿದ್ರು ಎಂದರು. ಉಸ್ತುವಾರಿ ಮಂತ್ರಿಗಳಾದಂಥ ಎಂಸಿ ಸುಧಾಕರ್ ಅವರು ಅವರ ಪ್ರಯತ್ನದಿಂದ, ಪ್ರದೀಪ್ ಈಶ್ವರ್ ಅವರ ಪ್ರಯತ್ನದಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೈಟೆಕ್ ಒಂದು ಹೂವಿನ ಮಾರುಕಟ್ಟೆ, ಚಿಂತಾಮಣಿಗೆ ಇಂಜಿನಿಯರಿಂಗ್ ಕಾಲೇಜ್, ಬಾಗೇಪಲ್ಲಿ ಮಂಚೇನಹಳ್ಳಿಗೆ ಸುಬ್ಬಾರೆಡ್ಡಿ ಅವರ ಪ್ರಯತ್ನ, ಏನಿವತ್ತು ಹಾಸ್ಪಿಟಲ್ ಅಪ್ಗ್ರೇಡೇಷನ್, ಜೊತೆಗೆ ಆಡಳಿತ ಕಚೇರಿ ಇವತ್ತು ತಾಲೂಕು ಅಂತ ಘೋಷಣೆ ಆದಮೇಲೆ ಅಲ್ಲಿ ಸುಸಜ್ಜಿತವಾದಂಥ ಪ್ರಜಾಸೌಧ ಇರಲಿಲ್ಲ. ಮಾನ್ಯ ಕಂದಾಯ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದಾಗ ಮನವಿ ಮಾಡಿದರು, ಅದು ಸಹ ಇವತ್ತು ಬಜೆಟಲ್ಲಿ ಅನುಮೋದನೆ ಮಾಡಿದ್ದಾರೆ. ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಎನ್ ರಮೇಶ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಸರ್ವರಿಗೂ ಸಮಪಾಲು ಸಮಾನತೆಯ ಬಜೆಟ್ ಹಾಗೂ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಆಶಾದಾಯಕ ಅತ್ಯುತ್ತಮ ಬಜೆಟ್ ಮಂಡಿಸಿದ್ದಾರೆ. ಇನ್ನು ಪಂಚ ಗ್ಯಾರಂಟಿಗಳಿಗೂ ಹಣ ಮೀಸಲಿಡಲಾಗಿದೆ. ರೈತಾಪಿ ವರ್ಗಕ್ಕೆ ಈ ಬಜೆಟ್ ಆಶಾದಾಯಕವಾಗಲಿದೆ ಎಂದರು. ನಿಗದಿತ ವೇಳೆಗೆ ಖಂಡಿತವಾಗೂ ನಾವು ಪೂರೈಸ್ತೇವೆ ಅನ್ನೋ ಮಾತನ್ನ ಬಜೆಟ್ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಕೇಳಿಸ್ಕೊಂಡಾಗೆ
ಅಂದರೆ ನಿಗದಿತ ವೇಳೆ ಅಂದರೆ ಅದೇನು ಟೈಮ್ ಕೊಟ್ಟು ಟಾರ್ಗೆಟ್ ಕೊಟ್ಟವ್ರೆ ಅದನ್ನು ಅವ್ರು ಘೋಷಣೆ ಮಾಡಿದ್ದಾರೆ. ಅದು ಗ್ಯಾರಂಟಿ ಜಾರಿ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಭರಣಿ ವೆಂಕಟೇಶ್, ಆವಲರೆಡ್ಡಿ, ಕೆಎಂ ಮುನೇಗೌಡ, ರಜಾಖಾನ್, ಜೈರಾಮ್, ಪ್ರೆಸ್ ಸೂರಿ, ನಾಗಭೂಷಣ್ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ತಹಶೀಲ್ದಾರ್ ನ್ಯಾಯಾಲಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಕೈವಾರ ತಾತಯ್ಯನವರ ಜಯಂತಿ ಆಚರಣೆ ಕುರಿತು ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ಗಣ್ಯರ ಮತ್ತು ಮುಖಂಡರ ಜೊತೆ ಚರ್ಚಿಸಿ ಮಾತನಾಡಿದ ತಹಶೀಲ್ದಾರ್ ಮನೀಷಾ ಪತ್ರಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯತೀಂದ್ರ ಕೈವಾರ ತಾತಯ್ಯನವರ ಜಯಂತಿಯನ್ನು ಮಾರ್ಚ್ 14ರಂದು ಅರ್ಥಪೂರ್ಣವಾಗಿ ಆಚರಿಸಬೇಕೆಂಬ ಸಮುದಾಯಗಳ ಮುಖಂಡರ ಸಲಹೆ ಮತ್ತು ಕೋರಿಕೆ ಮೇರೆಗೆ ಅಂದು ಬೆಳಗ್ಗೆ 11 ಗಂಟೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾತಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪಾರ್ಚನೆ ಮಾಡಿ ಗೌರವಿಸಲಾಗುವುದು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿರಬೇಕು. ಜಯಂತಿ ದಿನದಂದು ಎಲ್ಲ ಶಾಲಾ ಕಾಲೇಜುಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಯೋಗಿ ನಾರಾಯಣ ಯತೀಂದ್ರರ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬೇಕು ಎಂದು ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು, ಸಮುದಾಯದ ಅಧ್ಯಕ್ಷ ಎಜೆ ಸುಧಾಕರ್, ಪುರಸಭೆ ಮಾಜಿ ಸದಸ್ಯ ಶ್ರೀನಿವಾಸ್, ಅಗಟಮಡಕ ಸತ್ಯನಾರಾಯಣ, ಗೂಳೂರು ಸುಬ್ಬರಾಮು, ವಿಎಸ್ಎಸ್ಎನ್ ಬ್ಯಾಂಕ್ ನಿರ್ದೇಶಕ ಪರಕೋಡು ರಮೇಶ್, ಮಿಲ್ಕ್ ವೀರೇಂದ್ರ, ರಾಮಾಂಜಿ, ಮಿಸ್ಟಲ್ ನರಸಿಂಹಪ್ಪ, ಮಂಜುಳಾ, ಪುರಸಭೆ ಮಾಜಿ ಉಪಾಧ್ಯಕ್ಷ ಎಲ್ ಭಾಸ್ಕರ್ ಇನ್ನಿತರರು ಹಾಜರಿದ್ದರು. ಇಲ್ಲಿಂದ ಇಲ್ಲಿಗೆ ಹೇಗೋದು? ಸೇವಂತಿ ಗುಡಿಬಂಡೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ 7ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದ ಅಂಗವಾಗಿ ಸಂಜೆಯ ಮನರಂಜನಾ ಕಾರ್ಯಕ್ರಮವಾಗಿ ನಕ್ಕು ನಗಿಸುತ್ತಾ ಮಾನವೀಯ ಮೌಲ್ಯಗಳನ್ನು ತಿಳಿಸುವಂತಹ ಕುರಿಬಾಂಡ್ ಕಾರ್ಯಕ್ರಮ ಖ್ಯಾತಿಯ ಐಸಾಗರ್ ನಿರ್ದೇಶನದ ಚಿಕ್ಕಬಳ್ಳಾಪುರದ ಐಶ್ವರ್ಯ ಕಲಾನಿಕೇತನ ಸಂಸ್ಥೆಯ ಸಹಯೋಗದಲ್ಲಿ ಹಾಸ್ಯಮಯ ನಾಟಕ ಮಿಸ್ ಸೇವಂತಿ ಎಂಬ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ನಾಟಕದ ಆರಂಭದಿಂದ ಮುಕ್ತಾಯವಾಗುವ ತನಕ 100 ಮಂದಿ ಪ್ರೇಕ್ಷಕರು ನಾಟಕ ವೀಕ್ಷಣೆ ಮಾಡಿದರು. ನಾಟಕ ಪ್ರದರ್ಶನಕ್ಕೂ ಮುನ್ನ ಮಾತನಾಡಿದ ಐಶ್ವರ್ಯ ಕಲಾನಿಕೇತನ ಸಂಸ್ಥೆಯ ಸಂಸ್ಥಾಪಕ ಪ್ರಸನ್ನಕುಮಾರ್, ಹಿಂದಿನ ಕಾಲದಲ್ಲಿ ರಂಗಭೂಮಿ ಕ್ಷೇತ್ರ ತುಂಬಾನೇ ಪ್ರಾಮುಖ್ಯತೆ ಹೊಂದಿತ್ತು.
ಸ್ವತಂತ್ರ ಹೋರಾಟದಲ್ಲೂ ಸಹ ರಂಗಭೂಮಿ ಕಲೆ ಪ್ರಮುಖ ಪಾತ್ರ ವಹಿಸಿದೆ. ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದಿ ತೀಡುವಂತಹ ಅವುಗಳ ದುಷ್ಪರಿಣಾಮಗಳ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವಲ್ಲಿ ನಾಟಕಗಳು ತುಂಬಾ ಸಹಕಾರಿಯಾಗುತ್ತೆ ಎಂದರು. ಚಿಕ್ಕಬಳ್ಳಾಪುರದ ಐಶ್ವರ್ಯ ಕಲಾನಿಕೇತನ ಹಾಗೂ ಬೆಂಗಳೂರಿನ ರಂಗಸಾಕರರವರ ಸಹಯೋಗದಲ್ಲಿ ಗಡಿನಾಡು ಗುಡಿಪಂಡಿಯಲ್ಲಿ ವಿವಿಧ ಕಾಲೇಜುಗಳಲ್ಲಿ ಓದುತ್ತಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ತಂಡ ಈ ನಾಟಕವನ್ನು ಪ್ರದರ್ಶನ ಮಾಡಿತ್ತು. ಸಂಪೂರ್ಣ ಹೊಸಬರು ಹಾಗೂ ಯುವ ಕಲಾವಿದರನ್ನೇ ಹೊಂದಿದ ಈ ನಾಟಕ ಅತ್ಯಂತ ವರ್ಣಮಯವಾಗಿ ತಿಳಿ ಹಾಸ್ಯದ ನಿರೂಪಣೆಯಲ್ಲಿ ಸಂಗೀತ ಹಾಗೂ ನೃತ್ಯಮಯವಾಗಿ ಮೂಡಿಬಂದಿತ್ತು. ಸುಮಾರು 50 ಮಂದಿ ಕಲಾವಿದರು 10 ಮಂದಿಯ ಸಂಗೀತ ತಂಡ ನಾಟಕಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಕುವೆಂಪು ಠಾಗೂರು ಇಲ್ಲಿಂದ ಇಲ್ಲಿಗೆ ಹೇಗೋದು? ಸೇವಂತಿ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನ್ನನಾಳ ಕರುಳು ಗುದದ್ವಾರವಿಲ್ಲದೆ ಹುಟ್ಟಿದ ಮಗುವಿಗೆ ಸತತ 8 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ. ಮಾಮೂಲಿನಂತಾದ ಮಗು ಕಂಡು ಪಾಲಕರು ಹರ್ಷ. ಜೀವನಾಸ್ಪತ್ರೆಯಿಂದ ಯಶಸ್ವಿ ಆಪರೇಷನ್. ಚಿಕ್ಕಬಳ್ಳಾಪುರದಲ್ಲಿ 400 ರೌಡಿ ಶೀಟರ್ಗಳ ಪೆರೇಡ್. ಪಾಲ ಬಿಚ್ಚಿದ್ರೆ ಗಡಿಪಾರು ಮಾಡುವ ಖಡಕ್ ವಾರ್ನಿಂಗ್ ಕೊಟ್ಟ ಎಸ್ಪಿ ಕುಶಾಲ್ ಚೌಕ್ಸೆ. ಉಪಲೋಕಾಯುಕ್ತರ ದಿಢೀರ್ ಭೇಟಿ ವೇಳೆ ಸರ್ಕಾರಿ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿಗಳ ವಿತರಣೆ ಕಂಡು ಕೆಂಡಾಮಂಡಲ. ಹೈವೇ ವಿಸ್ತರಣೆ ಮಾಡಿ ಆದ್ರೆ ದಲಿತರ ಮನೆಗಳ ತಂಟಿಗೆ ಬಂದ್ರೆ ಹುಷಾರ್. ಕೇಂದ್ರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.